ಐ ಹ್ಯಾವ್ ಫ್ಯೂ ಕ್ವೆಶನ್ಸ್ ಫಾರ್ ಯು. ಎಸ್, ಡೋನರ್ ಫ್ಯಾಮಿಲಿ ಒಂದಿರುತ್ತೆ. ಸೊ ಅವ್ರನ್ನ ಕನ್ಸೋಲ್ ಮಾಡಬೇಕಿರುತ್ತೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕಿರುತ್ತೆ. ಆ್ಯಂಡ್ ಆಲ್ಸೋ ಏಜ್ ಆಗಿರುತ್ತೆ ಒಬ್ರೊಬ್ರಿಗೆ. ಸೊ ಹೇಗೆ, ಯಾವ ಕ್ರೈಟೀರಿಯಾ ಮೇಲೆ ತಗೋತಾರೆ ಆರ್ಗನ್ಸು? ಡಿಪೆಂಡ್ಸ್. ಈಗ ಏನು ಕಿಡ್ಸ್ಗೂ ಕೂಡ ಈಗ 1 ಇಯರು 1.5 ಇಯರ್ ಮಂತ್ಸು 6 ಮಂತ್ ಬೇಬಿಗೂ ಕೂಡ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರ್ ಎಲ್ಲ ಆಗುತ್ತೆ. ಆ ಥರ ಇದ್ದಾಗ ಪೀಡಿಯಾಟ್ರಿಕ್ ಅಂತ ಹೇಳ್ತಾರೆ. ಅಂದರೆ ಈಗ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಕಿಡ್ನಿ ಸ್ಮಾಲ್ ಇರುತ್ತೆ, ದೊಡ್ಡದಿರುತ್ತೆ, ಲಿವರ್ ಸ್ಮಾಲ್ ಇರುತ್ತೆ, ದೊಡ್ಡವ್ರಿಗೆ ದೊಡ್ಡದಿರುತ್ತೆ. ಇನ್ ಕೇಸ್ ಕಿಡ್ನಿಗೆ ಬ್ಲಡ್ ಗ್ರೂಪಿಂಗು ನೋಡ್ತಾರೆ, ಬ್ಲಡ್ ಮತ್ತು ಕ್ರಾಸ್ ಮ್ಯಾಚ್ ಅಂತ ನೋಡ್ತಾರೆ, DSA ಕ್ರಾಸ್ ಮ್ಯಾಚ್ ಅಂತ, ಡೋನರ್ ಸ್ಪೆಸಿಫಿಕ್ ಆ್ಯಂಟಿಬಾಡಿ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ನಮ್ಮ ಬಾಡಿಗೂ ಅವ್ರ ಬಾಡಿಗೂ ಏನು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು, ಮತ್ತು ಅದು ಆ್ಯಂಟಿಬಾಡೀಸ್ ಮ್ಯಾಚ್ ಆಗಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಮ್ಯಾಚಿಂಗು ನೋಡ್ತಾರೆ ಕಿಡ್ನಿಗೆ. ಇನ್ನೊಂದು ಲಿವರ್ಗೆ ಬಂದರೆ ಐಟು, ವೇಟು, ಬ್ಲಡ್ ಗ್ರೂಪು, BMI ಎಲ್ಲ ನೋಡ್ತಾರೆ. ಮತ್ತು ಹಾರ್ಟ್ಗೂ ಹಂಗೇನೆ ಸೇಮ್ ಐಟು, ವೇಟು, ಬ್ಲಡ್ ಗ್ರೂಪು ಮತ್ತು BMI ಎಲ್ಲ ನೋಡ್ತಾರೆ. ಯಾಕಂದರೆ ಈಗ ಸಮ್ಟೈಮ್ಸ್ ಕೆಲವ್ರದ್ದು BMI ಚಿಕ್ಕದಿರುತ್ತೆ, ಡೋನರ್ದು ದೊಡ್ಡದಾಗಿರುತ್ತೆ. ಆ ಟೈಮಲ್ಲಿ ಅದು ಫಿಟ್ ಆಗಲ್ಲ. ಹಾಗಾಗಿ ಅದು ಕ್ರೈಟೀರಿಯಾ ನೋಡ್ತಾರೆ, ಬ್ಲಡ್ ಗ್ರೂಪು ಅದೆಲ್ಲ. ಲಂಗ್ಸ್ ಆಲ್ಸೋ ಸೇಮ್. ಓಕೆ. ಇದೆಲ್ಲ ಮ್ಯಾಚಿಂಗ್ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಬೇಕು.